ಸಂಘದಲ್ಲಿ ವ್ಯಕ್ತಿ ಪೂಜೆ ಸಲ್ಲ. ಸಂಘ ಒಬ್ಬ ವ್ಯಕ್ತಿಗಾಗಿ ಇಲ್ಲ. ವ್ಯಕ್ತಿಯನ್ನ ಮುಂದಿಟ್ಟುಕೊಂಡು ಚುನಾವಣೆ ಸ್ಪರ್ಧೆ ಮಾಡೋದು ಸರಿಯಲ್ಲ ಅಂತ ಇಲ್ಲೊಬ್ರು ಹೇಳಿದ್ದಾರೆ. ಯಾರವರು, ಯಾರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಾಗಿರ್ಬೋದು, ಸಂಘ ಪರಿವಾರದ ವ್ಯಕ್ತಿ ಅಂತ ಅದು ನಿಮ್ಗೆ ಗೊತ್ತಾಗಿದೆ. ಆದ್ರೆ ಯಾರು ಪ್ರಮುಖ ನಾಯಕರೊಬ್ರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಟುಕೊಂಡು ನೀವು ಮತವನ್ನ ಕೇಳಬೇಕು ಅಂತ. ದೇಶದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮಡಿಕೇರಿಯಲ್ಲಿ RSS ನ ನಾಯಕರಾಗಿರುವಂತ ಪ್ರಭಾಕರ್ ಭಟ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ದೇಶದಲ್ಲಿ ಈಗ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಮೋದಿ ಅವರ ಮುಖವನ್ನ ಇಟ್ಕೊಂಡು ಕೇಳೋದಲ್ಲ, ಸಾಧನೆಗಳನ್ನ ಇಟ್ಕೊಂಡು ಕೇಳಿ ಅಂತ ಮಾತನಾಡಿದ್ದಾರೆ. ಒಂದು ರಾಷ್ಟ್ರೀಯ ಚುನಾವಣೆ, ನಾನದು ತುಂಬಾ ಒಳ್ಳೆಯ ಪ್ರಕ್ರಿಯೆ ಅಂತ ನಾನು ಹೇಳುವುದಿಲ್ಲ ಅಲ್ವಾ. ಯಾಕಂದ್ರೆ ವ್ಯಕ್ತಿ ಪೂಜೆ ಇಲ್ಲ ನಮ್ಮ ಹತ್ರ. ನಾವು ಸಂಘದ ಸ್ವಯಂ ಸೇವಕರು ವ್ಯಕ್ತಿ ಪೂಜೆ ಮಾಡಿದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಹೋಗುವಂತ ತುಂಬಾ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯದಲ್ಲ. ಆದರೆ ಬಿಜೆಪಿಯವರಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಉಳಿದಂತರಲ್ಲಿ ಯಾರಲ್ಲಿ ಇಲ್ಲ. ಈಗ ಹೋಗೋದು ಹೇಗೆ ಅವರು ಚುನಾವಣೆಗೆ ಮೊದಲೇ ಅವರಿಗೆ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿಲ್ಲದವರು ನಾಳೆ ಗೆದ್ದ ಮೇಲೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅದರಿಂದ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವರೆಲ್ಲರೂ ಮೋದಿನೇ ಇಟ್ಕೊಂಡು ಮೋದಿಗೆ ಓಟು ಕೊಡಿ ಅಂತ ಕೇಳ್ತಾರೆ. ನಿಜವಾಗಿ ತಾನು ಮಾಡಿದಂತ ಸಾಧನೆಯನ್ನು ಹೇಳ್ಕೊಳ್ಬೇಕು. ಅದರಲ್ಲಿ ಯಾರು ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಶಾಸಕರಾಗಿರುವಂತ CT ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, RSS ನ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಇಲ್ಲಿ ಸಂಘದಲ್ಲಿ ವ್ಯಕ್ತಿ ಪೂಜೆ ಸಲ್ಲ. ಸಂಘ ಒಬ್ಬ ವ್ಯಕ್ತಿಗಾಗಿ ಇಲ್ಲ. ಮೋದಿ ಅವರನ್ನ ಮುಖ ಇಟ್ಕೊಂಡೆ ಯಾಕೆ ಎಲ್ರು ಕೇಳ್ತೀರಾ? ನಿಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗಳ ಬಗ್ಗೆ ಮತವನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರ ವಿಡಿಯೋನ್ ಕೇಳಿದೆ. ನೀವು ಅದ್ರ ಮುಂದುವರೆದ ಭಾಗವನ್ನು ತೋರಿಸಿದ್ರೆ ಯಾವ ಗೊಂದಲಗಳು ಬರೋದಿಲ್ಲ. ಸಂಕ್ಷಿಪ್ತ ಭಾಗವನ್ನು ತೋರಿಸಿದಾಗ ಯಾರಿಗೆ ಕಣ್ ಕಾಣೋದಿಲ್ಲ, ಅವ್ರ ಆನೆ ಮುಟ್ಟಿದಾಗ ಸೊಂಡಲ್ ಮುಟ್ಟಿದಾಗ ಹೆಬ್ಬಾವ್ ತರ ಇದೆ, ಕಾಲ್ ಮುಟ್ಟಿದಾಗ ಕಂಬದ ತರ ಇದೆ, ಹೊಟ್ಟೆ ಮುಟ್ಟಿದಾಗ ಬಂಡೆ ತರ ಇದೆ ಅಂತ ಅನ್ಸುತ್ತಲ್ಲ, ಹಾಗ ಅನ್ಸುತ್ತೆ. ಪೂರ್ಣ ಚಿತ್ರಣ ತೋರಿಸಿದಾಗ ಮಾತ್ರ ಅದು ಆನೆ ತರ ಇದೆ ಅಂತ ಗೊತ್ತಾಗೋದು. ಆನೆ ತರ ಇದೆ ಅಂತ. ಇಲ್ಲಿ ನೋಡಿ, ಸಂಘಕ್ಕೆ ವ್ಯಕ್ತಿ ಪೂಜೆ ಇಲ್ಲ. ಸಂಘದಿಂದ ಬಿಜೆಪಿ ಪ್ರೇರಣೆ ಪಡೆದಿದೆ. ಆದ್ರೆ ಸಂಘ ಯೋಚನೆ ಮಾಡೋ ರೀತಿನೇ ಬೇರೆ, ಬಿಜೆಪಿ ಯೋಚನೆ ಮಾಡೋ ರೀತಿನೇ ಬೇರೆ. ಸಂಘದ ದೃಷ್ಟಿಯಲ್ಲಿ ಅವ್ರು ಹೇಳಿರೋ ಸರಿ ಇದೆ, ನಂಬರ್ 1. ನಂಬರ್ 2, ವ್ಯಕ್ತಿ ಪೂಜೆ ಬೇರೆ, ವ್ಯಕ್ತಿತ್ವದ ಪ್ರಶಂಸೆ ಬೇರೆ. ಈಗ ನಡೀತಾ ಇರೋದು ವ್ಯಕ್ತಿತ್ವದ ಪ್ರಶಂಸೆ, ವ್ಯಕ್ತಿ ಪೂಜೆ ಅಲ್ಲ. ವ್ಯಕ್ತಿ ಪೂಜೆ ಬಿಜೆಪಿ ಒಳಗೂ ಇಲ್ಲ. ವ್ಯಕ್ತಿತ್ವದ ಪ್ರಶಂಸೆ ನಡೀತಾ ಇದೆ. ಅಲ್ಲ, ಈಗ ಎಲ್ಲೋದ್ರು ಎಲೆಕ್ಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ಮೋದಿಗೋಸ್ಕರ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ದೇಶದ ಹಿತದೃಷ್ಟಿಯಲ್ಲಿ ಸರಿಯಲ್ಲ. ಅವರ ಸಾಧನೆಯನ್ನ ಅವ್ರು ಬಿಂಬಿಸ್ಕೊಳ್ಳಿ ಆ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ, ಮೋದಿ ಅವರು ನಮ್ಮ ಟೀಮ್ ನ ಕ್ಯಾಪ್ಟನ್. ಮೋದಿ ಅವರಿಗೆ ಓಟ್ ಹಾಕಿ ಅಂದ್ರೆ ಮೋದಿ ಸರ್ಕಾರದ ಸಾಧನೆಯ ಆಧಾರದಲ್ಲೇನೆ ನಾವು ಹೇಳ್ಬೇಕಾದ್ರೆ ಜನ್ಧನ್ ಬಗ್ಗೆ ಹೇಳಿದೀವಿ, ಆಯುಷ್ಮಾನ್ ಭಾರತ್ ಬಗ್ಗೆ ಹೇಳಿದೀವಿ, ಶೌಚಾಲಯದ ಬಗ್ಗೆ ಹೇಳಿದೀವಿ, ಮುದ್ರಾ ಲೋನ್ ಬಗ್ಗೆ ಹೇಳಿದೀವಿ, ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳಿದೀವಿ. ಹೀಗೆ ಹೇಳ್ತಾ ಇಷ್ಟೆಲ್ಲದಕ್ಕೂ ಕಾರಣಕರ್ತರಾಗಿ ವಿದೇಶಾಂಗ ನೀತಿ ಬಗ್ಗೆ ಹೇಳಿದೀವಿ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಹೇಳಿದೀವಿ. ಈಗ ಹೇಳ್ತಾ ಇದೆಲ್ಲದರ ಕ್ಯಾಪ್ಟನ್ ಯಾರು? ಮೋದಿ. ಅಲ್ಲ, ಅದನ್ನ ಹೇಳ್ತಾ ಹೌದು. ಆದ್ರೆ ಅವರ ಉಳ್ಕನ್ನ ಮರೆಮಾಚ್ಕೊಳ್ತಾ ಇದ್ದಾರೆ. ಅವ್ರ ಸಾಧನೆಯಲ್ಲಿ ಏನಿಲ್ಲ. ಮೋದಿ ಅವರ ಘೋಷಣೆಗಳನ್ನ ಇವರೆಲ್ಲರೂ ಕೂಡ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅದ್ ಸರಿಯಲ್ಲ ಅಂತ. ಒಂದೇನಂತಂದ್ರೆ, ಈಗ ದೀಪದ ನೆನಪು ಯಾವಾಗ ಆಗುತ್ತೆ? ಕತ್ಲಿದ್ದಾಗ. ಸೂರ್ಯ ಇದ್ದಾಗ ದೀಪ ಇದ್ರೂ ಕೂಡ ದೀಪದ ಬಗ್ಗೆ ಯಾರು ಗಮನನೂ ಹರಿಸಲ್ಲ, ದೀಪದ ನೆನಪು ಮಾಡ್ಕೊಳ್ಳಲ್ಲ. ನಮ್ಮ ಅಭ್ಯರ್ಥಿಗಳು ಕೊಡೋ ಸಾಮರ್ಥ್ಯ ಇರೋರು. ಆದ್ರೆ ಮೋದಿ ಅಂತ ರಾಜಕೀಯವಾಗಿ ಹೇಳೋದು, ಸೂರ್ಯನಂತ ಪ್ರಕಾರ ಬೆಳಕಿದ್ದ ದೀಪ ಗೌಣ ಆಗ್ತವೆ. ಹೀಗಾಗಿರೋದುವೆ. ಈಗ ನಮ್ಮ ಅಭ್ಯರ್ಥಿಗಳು ಎಷ್ಟೇ ಪ್ರಭಾವಶಾಲಿಯಾಗಿದ್ರು ಕೂಡ ಸೂರ್ಯನಂತ ಪ್ರಖರ ಬೆಳಕಿನ ನಡುವೆ ಅವ್ರ ಪ್ರಭಾವ ಮಂಕಾಗೆ ಕಾಣುತ್ತೆ, ಅಥವಾ ಪ್ರಭಾವ ಗಣನೆಗೆ ಬರೋದಿಲ್ಲ. ಸೂರ್ಯನ ಪ್ರಶಂಸೆನೇ ನಡೀತದೆ, ಸೂರ್ಯನ ಗುಣಗಾನ ನಡೀತದೆ. ಇದು ಸ್ವಾಭಾವಿಕ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.